ಅವಶ್ಯಕತೆ ಬಂದದಂದ್ರೆ ಅಲ್ಲೇನು ನೋವಾಗಿದೆ ಅವರಿಗೆ. ಇಲ್ಲಾಂದ್ರೆ ಅವ್ರು ಎಂದೂ ಅಂಥ ಮಾತು ಮಾತಾಡುವಂಥ ವ್ಯಕ್ತಿ ಅಲ್ಲ. ಭಾಳ ಸೌಮ್ಯ ಮತ್ತು ಅಷ್ಟು ದಿಟ್ಟ ಮಾತುಗಳು ಮಾತಾಡುವಂಥವ್ರು. ಸಂಘಕ್ಕೆ ಒಲೆಗಳು ಬಂದ್ವಿ. ನಾವು ರಾಮ ಮಂದಿರ ನಿರ್ಮಾಣಕ್ಕೆ ದೃಢ ಸಂಕಲ್ಪ ಮಾಡಿದ್ದೆವು. ಇದಕ್ಕೆ ಬೆಂಬಲ ನೀಡಿದವರಿಗೆ ಲಾಭವಾಗಿದೆ. ಇದು ಬೆಂಬಲ ನೀಡಿದವರು ಯಾರು? BJPಗರು ಬೆಂಬಲ ನೀಡಿದರು, ಲೀಡರ್ ಆದರು, ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ಗಮನಿಸಿದಾಗ ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಮಾತಾಡ್ತಾರೆ. ನನಗೂ ವಯಸ್ಸಾಗ್ಯದ, ಇನ್ನೊಬ್ರಿಗೆ ಬಿಟ್ಟು ಕೊಡಬೇಕಾಗಿದೆ ಅನ್ನುವಂಥ ಮಾತನ್ನು. ಇದು ಸಹಿತ ಅಷ್ಟು ಗಂಭೀರ. ಯಾಕಂದ್ರೆ 75 ವರ್ಷಗಳ ನಂತರ ನಾವು ಹಿಂದೆ ಸರಿಬೇಕು ಅನ್ನೋಂಥ ಮಾತನ್ನು ಈಗಾಗಲೇ ಸಾಕಷ್ಟು ಡಿಸ್ಕಷನ್ ಆಗಿದೆ. ಸ್ವತಃ ನಮ್ಮ ಮೋದಿಯವರು ಈ ಒಂದು ನೆಪದಿಂದ ಅನೇಕ BJP ನಾಯಕರನ್ನ ಮನೆಗೆ ಕಳಿಸಿದ್ದು ಅದ. ಆದರೆ ಅವ್ರಿಗೆ ಮಾತ್ರ ಅಪ್ಲೈ ಮಾಡಿಕೊಳ್ತಾ ಇಲ್ಲ ಅನ್ನೋದು ಇವತ್ತು ಕೇಳಿ ಬರುವ ಪ್ರಬಲವಾದ ಕೂಗು ಅದರಲ್ಲೂ ವಿರೋಧಿಗಳಿಂದ. ಒಂದು ಸಂದರ್ಭದಲ್ಲಿ ಇದನ್ನು ಸೂಕ್ಷ್ಮವಾಗಿ BJPಗರು ಅಂದೂ ತೋರಿಸಿದರು. 75 ವರ್ಷಗಳು ಏನಪ್ಪ ಅಂತಂದ್ರೆ ರಿಟೈರ್ ಆಗ್ಬೇಕಂತಿಲ್ಲ ಅಂತೇಳಿ BJPಗರು ಅನೇಕರು ಮಾತಾಡಿದರು. ಅದು ಯಾರಿಗೆ ಉತ್ತರ ಇದ್ದಂಗಿತ್ತಂದ್ರೆ ನಮ್ಮ ಮೋಹನ್ ಭಾಗವತ್ ಅವರಿಗೆ. ಅವ್ರು ಮಾತಾಡಿದರು, ಭಾಗವತ್ ಅವ್ರಿಗೆ ಸಂಬಂಧಿಸಿದವರು ಮಾತಾಡಿದರು, RSS ಮಾತಾಡಿದ್ದು. ಅವ್ರಿಗೆ ನಾವು ರಿಟೈರ್ ಆಗೋದಿಲ್ಲ ಅನ್ನೋದು ಪರೋಕ್ಷವಾದ ಉತ್ತರವನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಮೌನವಾಗಿದ್ದ ನಮ್ಮ ಮೋಹನ್ ಭಾಗವತರು ಅದಕ್ಕೆ ಪೂರ್ವದಲ್ಲಿ ಮಾತಾಡಿದ್ರು. ಅವರು ಇಲ್ಲ 75 ಮುಗಿದ ತಕ್ಷಣ ರಿಟೈರ್ ಆಗಬೇಕು ಸಾರ್ವಜನಿಕ ರಂಗದಿಂದ ಅಂತೇಳಿ